ನುಗ್ಗೆಕಾಯಿ ಪ್ರಿಯರಿಗೆ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ನುಗ್ಗೆಕಾಯಿ ಬೆಲೆ ಏರಿಕೆ ಆಗಿದೆ, ಅಗತ್ಯವಾದ ಪೂರೈಕೆ ಆಗ್ತಾ ಇಲ್ಲ. ಇದರ ಪರಿಣಾಮ ಬೇಡಿಕೆ ಜಾಸ್ತಿ ಇದೆ, ಇದರ ಪರಿಣಾಮವಾಗಿ ಬೆಲೆ ಕೂಡ ಜಾಸ್ತಿ ಆಗ್ತಾ ಇದೆ. ಎಂಟೈರ್ ಮಾರ್ಕೆಟ್ನಲ್ಲಿ ಹುಡುಕಿದ್ರು ಕೂಡ ಕೆಲವು ಅಂಗಡಿಯಲ್ಲಿ ಅಂದರೆ 1 ರಿಂದ 2 ಅಂಗಡಿಯಲ್ಲಿ ಮಾತ್ರ ನುಗ್ಗೆಕಾಯಿ ಸಿಗ್ತಾ ಇದೆ. ಕಾರಣ ಬೆಲೆ ಜಾಸ್ತಿ ಆಗಿದೆ, ಗ್ರಾಹಕರಿಗೂ ಕೂಡ ತೆಗೆದುಕೊಳ್ಳೋದಕ್ಕೂ ಕಷ್ಟ ಆಗ್ತಾ ಇದೆ, ಮಾರೋದಕ್ಕೂ ಕೂಡ ವ್ಯಾಪಾರಸ್ಥರು ಧೈರ್ಯ ಮಾಡ್ತಾ ಇಲ್ಲ. ಆದರೂ ಕೂಡ ಇಲ್ಲೊಬ್ಬ ವ್ಯಾಪಾರಿ ನುಗ್ಗೆಕಾಯಿನ ದೊಡ್ಡ ಮಟ್ಟದ ಒಂದು ಬಂಡವಾಳ ಹಾಕಿ ತಗೊಂಡ್ಬಂದು ಮಾರ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ ಯಾವ ರೀತಿಯಾದ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅಂತೇಳಿ. ಸರ್, ಎಷ್ಟಿದೆ ನುಗ್ಗೆಕಾಯಿ ಒಂದು ಕೆಜಿಗೆ ವ್ಯಾಪಾರ ಆಗ್ತಾ ಇದೆಯಾ ಅಂತ? ಒಂದು ಕೆಜಿ 500 ರೂಪಾಯಿ ಮಾರಬೇಕು, 500 ರೂಪಾಯಿಂದ 600 ರೂಪಾಯಿ ಮಾರಬೇಕು. ಅದು ಜನಗಳು ಹೇಳಿದ್ರೆ ಅದು ಒಪ್ತಾ ಇಲ್ಲ, ತೊಗೊಳ್ತಾ ಇಲ್ಲ. ಯಾರೋ ಒಬ್ಬರು ಬೇಕಾದವ್ರು ಮಾತ್ರ ಹಾಕಪ್ಪ ಅಂತಾರೆ. ಕೆಲವರು ಬೇಡ, ನಾನು ಬೇರೆ ಮುಳ್ಳಿಗೆ ಸಾಂಬಾರು ಮಾಡ್ಕೊತೀನಿ, ಬೇಕಾಗಿಲ್ಲ ಬಿಡು, ಅದು ಇಲ್ಲ ಅಂದರೆ ಪರವಾಗಿಲ್ಲ ಅಂತ ಓಡ್ತಾರೆ. ಅದು ನಾವೇನು ಮಾಡೋದು? ತಂದುಬಿಟ್ಟು 2 ದಿನ 1 ಮೂಟ ಮಾಡ್ತಾಯಿದ್ದೀನಿ, 1 ದಿನ ಕಾಸಾಗಿಲ್ಲ, ನೆನ್ನೆ ಆಗಿಲ್ಲ, ಇವತ್ತು ಆಗಿಲ್ಲ, 1 ರೂಪಾಯಿನ ಮಂಡಿಗೆ ಕಟ್ಟೋಕ್ಕಾಗಿಲ್ಲ. ಇವತ್ತು ತಿಂಗಳಿಂದ ನಾನೇ ಒಂದು 20-30 ಸಾವಿರ ರೂಪಾಯಿ ಮಂಡಿಗೆ ಸಾಲ ಆಗಿಬಿಟ್ಟಿದೆ. ನಾನು ಒಂದು ದಿನಕ್ಕೆ ಮಾತ್ರೆಗೆ, ಶುಗರ್ ಮಾತ್ರೆಗೆ 300-400 ರೂಪಾಯಿ ಬೇಕು, ಮಾತ್ರೆ ತೊಗೊಳೋಕ್ಕೆ ಕಾಸಿಲ್ಲ. ಏನೋ ಹಂಗೆ ಹಿಂಗೆ ರೋಲಿಂಗ್ ಮಾಡಿ ಸಾಲ ಮಾಡಿ ಏನೋ ನಡೀತಾ ಇದ್ದೀನಿ ಅಷ್ಟೇ. ಎಷ್ಟು ಕೆ ಜಿ ತೊಗೊಂಬಂದಿದ್ದೀರಾ ನುಗ್ಗೆಕಾಯಿ ನೀವು? ಕೆಜಿ ತೊಗೊಂಬಂದೆ, ಒಂದು ಮೂಟೆ 18,000 ಕೂಲಿ, ಒಂದು 100 ರೂಪಾಯಿ ಕೊಟ್ಟಿದ್ದೀನಿ. 18,000 ತೊಗೊಂಬಂದು ಅದು 19,000 ಮಾರಕ್ಕೆ ಆಗ್ತಾಯಿಲ್ಲ ನನ್ನ ಕೈನಲ್ಲಿ. ನನ್ನ ಮಾರಿದೆ, ಅದರಲ್ಲಿ 3,000 ಲಾಸ್ ಆಯಿತು. ಇವತ್ತು ಮಾರ್ತಾ ಇದ್ದೀನಿ, ಅದೇನಾಗುತ್ತೋ ಇವತ್ತು ಇನ್ನೂ ಖಾಲಿ ಆಗಿಲ್ಲ, ಹಂಗೆ ಬಿದ್ದೈತೆ. ಏನಕ್ಕೆ ಈ ಥರ ಸಿಚುವೇಶನ್? ಯಾಕೆ ನುಗ್ಗೆಕಾಯಿಗೆ ಏನು ಸಪ್ಲೈ ಆಗ್ತಾ ಇಲ್ವಾ? ಸಪ್ಲೈ ಇಲ್ಲ ಸರ್, ಯಾವ ವರ್ಷನೂ ಹಿಂಗೆ ಆಗಿಲ್ಲ. ಈ ಸತಿ ಹಿಂಗೆ ಆಗಿರೋದು. ಒಂದೊಂದು ಮೂಟೆ, ಒಂದೊಂದು ಮಂಡಿಗೆ 40 ಮೂಟೆ 30 ಮೂಟೆ ಬರೋದು, 2 ಮೂಟೆ 3 ಮೂಟೆ 4 ಮೂಟೆ ಬರ್ತದೆ. ಅವರು ಲಗೇಜು ಬರೋದು ಫ್ಲೈಟಲ್ಲಿ ಬರ್ತದೆ ಸರ್. ಅದು ಯಾವ ಊರಿಂದ ಹೇಳಿ ಗೊತ್ತಿಲ್ಲ ನನಗೆ. ಎಲ್ಲ ಹೇಳ್ತಾರೆ ಫ್ಲೈಟಲ್ಲಿ ಬರ್ತದೆ, ಫ್ಲೈಟಿಗೆ ಎಷ್ಟು ಲಗೇಜ್ ಕೊಟ್ಟಿದ್ದೀನಿ, ಇಷ್ಟು ಬಂಡವಾಳ ಆದಿಂದ ಎಲ್ಲ ನಮ್ಮ ಮೇಲೆ ಹಾಕ್ತಾರೆ. ಪಬ್ಲಿಕ್ ಇಲ್ಲಿ ಯಾರೂ ತೊಗೊಳ್ತಾನೇ ಇಲ್ಲ. ಇಲ್ಲಿ ಎಲ್ಲ ಏನು ಇಷ್ಟು ಬೆಲೆ, ಯಾಕೆ ಎಷ್ಟು ಬೆಲೆ ಅಂತಾರೆ, ಅವ್ರಿಗೆ ಹೇಳೋಕ್ಕೆ ಆಗ್ತಾಯಿಲ್ಲ. ನಾನು ಎಷ್ಟೊಂದು ಜಗಳ ಆಡಬೇಕು, ನಮ್ಮ ಎಷ್ಟು ಗಿರಾಕಿ ಹತ್ರ ಮಾಡಿದ್ದೀನಿ. ನಾನು ಒಬ್ಬ ಅಲ್ಲೇ ನನ್ನ ಅಮ್ಮ ಒಬ್ಬರು ನೀನು ಅಲ್ಲೇ ಹೊಡೆದಾಕ್ಬಿಡ್ತೀನಿ ಅಂತಾರೆ. ನಾನು ಯಾಕಮ್ಮ ಅಲ್ಲೇ ಹೊಡೆದಾಕ್ತೀಯ ಅಂದೆ ನಾನು, ತಮಿಳು ಅಮ್ಮ. ನೀವೆಲ್ಲಿಂದ ತೊಗೊಂಬಂದಿರೋದು ಇದು ನುಗ್ಗೆಕಾಯಿ? ಇದು ಕಲಾಸಪಾಳ್ಯ ಮಾರ್ಕೆಟ್ಗೆ ಬರ್ತಾರೆ ಸರ್, ದೊಡ್ಡ ಮಾರ್ಕೆಟ್ ಇದೆ. ಇದು ಹೂವು ಮಾರ್ಕೆಟ್, ಅದು ಕಲಾಸಪಾಳ್ಯ ಮಾರ್ಕೆಟ್. ಅಲ್ಲೇ ಲೋಡ್ ಅಲ್ಲೇ ಬರೋದು. ಅವರಿಂದ ನಾವು ಒಂದು ಮೂಟೆ ಕೈ ಕಾಲು ಹಿಡ್ದು ಭಿಕ್ಷಾ ಬಿದ್ದು ತೊಗೊಂಬರ್ತೀನಿ ಸರ್, ಏನೋ ನಾನು ಹೊಟ್ಟೆ ಪಾಡಿಗೆ ಮಾಡೋಣ ಅಂತ. ಅದು ಮಾಡೋಕ್ಕೆ ಆಗ್ತಾಯಿಲ್ಲ. ನಾನು ಏನು ಮಾಡೋದು ಸರ್, ನಾನೇ ಸಾಲ ಆಗಿಬಿಟ್ಟಿದ್ದೀನಿ. ಅವರು ನೋಡಿ ಪಾಪ ಶುಗರ್ ಪೇಷಂಟು ಅಂತ ಅವರು ಬಿಟ್ಟು ಹೋಗ್ತಾರೆ ಅಷ್ಟೇ. ಸರ್, ಒಂದು ಕೆ ಜಿಗೆ ಎಷ್ಟು ನುಗ್ಗೆಕಾಯಿ ಬರ್ಬೋದು ತೂಕ ಹಾಕಿದಾಗ? ದೊಡ್ಡದು ಬಿದ್ದರೆ, ಈ ಥರ ದೊಡ್ಡದು ಇದ್ದರೆ 15-14 ಬರ್ತಾಯಿದೆ. ಚಿಕ್ಕದು ಈ ಥರ ಇದ್ದರೆ 20 ಬರ್ತಾಯಿದೆ. 600 ರೂಪಾಯಿ ಕೆ ಜಿ ಮಾರಿದ್ರೆ, 500 ರೂಪಾಯಿ ಮಾರಿದ್ರೆ 25 ರೂಪಾಯಿ ಅಸಲೇ ಆಗ್ಬಿಡ್ತದೆ. 25 ರೂಪಾಯಿಗೆ ಮೇಲೆ ಯಾರು ಹೇಳೋದು ತೊಗೊತಾನೇ ಇಲ್ಲ. 100 ರೂಪಾಯಿಗೆ 3 ಅಂದರೆ ಹಬ್ಬ ಅಯ್ಯೋ ಅಮ್ಮ ಅಂದು ಓಡ್ತಾರೆ. ನಾ ಏನು ಸರ್ ಮಾಡೋದು? 100 ರೂಪಾಯಿಗೆ ಮಾರಬೇಕು. 600 ರೂಪಾಯಿ ಕೆ ಜಿ ಆದರೆ ಪರವಾಗಿಲ್ಲ. 600 ರೂಪಾಯಿ ಯಾರು ತೊಗೊಂಡಿಲ್ಲ, ನಾನು ಯಾರಿಗೂ ಹಾಕಿಲ್ಲ. ನಾನು ಒಬ್ಬರಿಗೆ ಮಾತ್ರ ಆಗದೆ 700 ರೂಪಾಯಿ ಕೆ ಜಿಯಿಂದ 1.5 ಕೆ ಜಿ ಆಗದೆ ಅಷ್ಟೇ. ನೆನ್ನೆ ಇವತ್ತು ಯಾರಿಗೂ 1 ಕೆ ಜಿ ತೂಕ ಮಾಡಿ ಮಾರಿಲ್ಲ. ಚಿಲ್ಲರೆ ಮಾಡ್ತಾಯಿದ್ದೀನಿ. 100 ರೂಪಾಯಿಗೆ 4-5, 100 ರೂಪಾಯಿಗೆ 4-5 ಮಾಡಿದ್ರೆ ನನಗೆ 100 ರೂಪಾಯಿಗೆ 50 ರೂಪಾಯಿ ಲಾಸ್ ಆಗುತ್ತೆ. 150 ರೂಪಾಯಿ ಸಾಮಾನು 100 ರೂಪಾಯಿ ಕೊಡ್ತಾಯಿದ್ದೀನಿ. ಎಸ್, ಕೇಳಿದ್ರಲ್ಲ. ಅಂದರೆ 40 ಕೆ ಜಿಯ ಮೂಟೆಗೆ ಸುಮಾರು 18,000 ರೂಪಾಯಿ ಕೊಟ್ಟು ತರಬೇಕಾಗಿದೆ. ಜೊತೆಗೆ 1 ಕೆ ಜಿ ಅಲ್ಲೇ ಅಂದರೆ ತಗೊಂಬರೋ ಜಾಗದಲ್ಲಿ 450 ರೂಪಾಯಿಂದ 500 ರೂಪಾಯಿ ಬೀಳ್ತಾ ಇದೆ. ಸೊ ನಾವು ಜನರಿಗೆ ಮಾರೋದಾದರೆ 600 ರೂಪಾಯಿ 550 ರೂಪಾಯಿ ಮಾರಬೇಕಾಗುತ್ತೆ ಅಂತಲೇ ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ. ಬಟ್ ಜನ 500 ರೂಪಾಯಿ 600 ರೂಪಾಯಿ ಕೊಟ್ಟು 1 ಕೆ ಜಿ ನುಗ್ಗೆಕಾಯಿ ತೆಗೆದುಕೊಳ್ಳೋದು ಕೂಡ ಧೈರ್ಯ ಮಾಡ್ತಾ ಇಲ್ಲ. ಹಾಗಾಗಿ ನುಗ್ಗೆಕಾಯಿ ಬೆಲೆ ಜಾಸ್ತಿ ಆಗಿದೆ. ಮಾರ್ಕೆಟಲ್ಲಿ ಬಂಡವಾಳ ಹಾಕಿರೋಂಥ ವ್ಯಾಪಾರಸ್ಥರು ಕೂಡ ಒಂದು ರೀತಿ ಕಂಗಾಲಾಗಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.